ಮಾರ್ಗದಿಂದ ನಮ್ಮ ಸದಸ್ಯರುಗಳ ರಾಜೀನಾಮೆಯನ್ನು ಕೊಡಿಸಿ ಅವರು ಮುಖ್ಯಮಂತ್ರಿಗಳಾದಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಅವರನ್ನ ಕೆಲವೇ ವರ್ಷಗಳಲ್ಲಿ ಅವರನ್ನ ಇಳಿಸಿ ಅವರಿಗೆ ರಾಜೀನಾಮೆ ಕೊಡಿಸಬೇಕಾದ್ರೆ ನಡೆದಿರ್ತಕ್ಕಂಥ ಘಟನಾವಳಿ ಈ ರಾಜ್ಯದ ಜನ ನೋಡಿಲ್ವಾ? ಇವರು ನಮ್ಮ ಮುಖ್ಯಮಂತ್ರಿಗಳನ್ನ ಟೀಕೆ ಮಾಡಬೇಕಾ? ನಮ್ಮ ಮುಖ್ಯಮಂತ್ರಿಗಳು ಸದೃಢವಾಗಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳಿಗೆ ಈ ಕರ್ನಾಟಕ ರಾಜ್ಯದ ಜನ ಒಪ್ಕೊಂಡಿದ್ದಾರೆ. ಒಪ್ಕೊಳ್ಳೋ ಹೊತ್ತಿಗೆ ಮತ್ತೆ ಈ ಸಾರಿ ಅವರನ್ನ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದ್ದಾರೆ. ಇವರ ಪಕ್ಷ ಮಾತ್ರ, ಇವರ ನಾಯಕತ್ವ ಮಾತ್ರ ಬಹಳ ಈ ರಾಜ್ಯದಲ್ಲಿ ಬಹಳ ಅಚ್ಚುಕಟ್ಟಾಗಿದೆ ಅಂತ ಹೇಳಿ ತಿಳ್ಕೊಂಡಿದ್ದಾರೆ. ಆದ್ರೆ ನಾವು ಆ ರೀತಿ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳ ಸರ್ಕಾರ, ನಮ್ಮ ಕಾಂಗ್ರೆಸ್ ಸರ್ಕಾರ ಬಹಳ ಸದೃಢವಾಗಿರ್ತಕ್ಕಂಥ ನಾಯಕತ್ವದಲ್ಲಿ ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಯಾವ ರೀತಿ ಅಧಿಕಾರ ವ್ಯವಸ್ಥೆಯ ಪಾಲನ್ನು ಹಂಚಿದೆ ಇರ್ತಕ್ಕಂಥದ್ದನ್ನ ನಾನು ಈ ಸದನದಲ್ಲಿ ತಿಳಿಸಲಿಕ್ಕೆ ಸ್ಪಷ್ಟಪಡಿಸ್ತೇನೆ. ಇವತ್ತು ನಾವು ಅಧಿಕಾರಕ್ಕೆ ಬರಬೇಕಾದ್ರೆ ಒಂದು ಮಾತನ್ನ ಕೊಟ್ಟು ಭರವಸೆ ಮೇಲೆ ಬಂದಿದ್ದು, ನಿಮಗೆ 5 ಗ್ಯಾರಂಟಿಗಳನ್ನು ಕೊಡ್ತೇವೆ. 5 ಗ್ಯಾರಂಟಿಗಳ ರೂಪದಲ್ಲಿ ಈ ನಾಡಿನ ಈ ರಾಜ್ಯದ ಜನತೆಯ, ಬಡ ಜನತೆಯ ಎಲ್ಲರ ಸಂಕಷ್ಟಗಳನ್ನು ನಿವಾರಣೆ ಮಾಡತಕ್ಕಂಥ ದೃಷ್ಟಿಯಿಂದ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಈ ರಾಷ್ಟ್ರದ ಜನತೆಗೆ ನಾವು ಈ ಒಂದು ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತರ್ತೇವೆ. ಬಡವರನ್ನ, ಎಲ್ಲ ವರ್ಗದ ಜನತೆಯನ್ನ ಅವರಿಗೆ ಆರ್ಥಿಕವಾದಂತಹ ಸ್ವಾವಲಂಬಿಗಳಾಗಿ ಬದುಕಲಿಕ್ಕೆ ದಾರಿದೀಪ ಮಾಡ್ತೇವೆ ಅಂತಕ್ಕಂಥ ಯಾವ ಭರವಸೆಯನ್ನ ಕೊಟ್ಟಿದ್ದೋ ಅದನ್ನ ಚಾಚು ತಪ್ಪಲೆ ಇವತ್ತಿನ ದಿವಸ ನಾವು ಮಾಡಿದ್ದೇವೆ. ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ ಮಾಡಿದೆ ಅಂತಕ್ಕಂಥದ್ದನ್ನ ನಾನು ಇವತ್ತು ಈ ರಾಜ್ಯದ ಜನ ಇವತ್ತು ಎಲ್ಲಿ ಹೋಗ್ಲಿ, ಯಾವ ಹಳ್ಳಿಗೆ ಹೋಗ್ಲಿ, ಇವ್ರಿಲ್ಲೆಲ್ಲೋ 4 ಜನ ಯಾರ್ದೋ ಇದ್ ನೋಡಿ ಹೇಳ್ಬೋದು, ಬರ್ಲಿ ಈ ರಾಜ್ಯದ ಜನತೆ ಎದುರಿಗೆ, ಈ ರಾಜ್ಯದ ಜನತೆ ಎದುರಿಗೆ ಬರ್ಲಿ. ರಾಜ್ಯ ನಾವು ಹಳ್ಳಿ ಸುತ್ತಾ ಇದೀವಿ. ಪ್ರತಿಯೊಂದು ಹಳ್ಳಿನಲ್ಲಿ ಯಾರು ಗ್ಯಾರಂಟಿಯ ಫಲಾನುಭವಿಗಳಿದ್ದಾರೆ ಅವರು ಕೃತಜ್ಞತಾ ಪೂರ್ವಕವಾಗಿ ಕಾಂಗ್ರೆಸ್ಗೆ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ. ಇವ್ರು ಹೇಳೋ ರೀತಿನಲ್ಲಿ ಇಲ್ಲ. ಅದು ತೀರ್ಮಾನ ಆಗೋದು ಸಾರ್ವತ್ರಿಕ ಚುನಾವಣೆಗಳು ಬಂದಾಗ ತೀರ್ಮಾನ ಆಗುತ್ತೆ. ಈ ರೀತಿ ನಮ್ಮ ಸರ್ಕಾರ ಏನೋ ಆಗೋಗ್ಬಿಟ್ಟಿದೆ ಅಂತಕ್ಕಂಥದ್ದು ಇವರು ತಪ್ಪು. ಇದನ್ನ ನಾನು ಒಪ್ಪೋದಿಲ್ಲ. ನಮ್ಮ ನಾಯಕತ್ವ ಇದೆ, ನಾಯಕತ್ವ ಒಳ್ಳೆ ಉತ್ತಮವಾದಂತ ಮುಖ್ಯಮಂತ್ರಿಗಳಿದ್ದಾರೆ. ಅವರು ಈ ರಾಜ್ಯದ ಜನತೆಯನ್ನ ಒಳ್ಳೆ ಸದೃಢವಾಗಿ ಆಳ್ತಾ ಇದ್ದಾರೆ. ಕೆಲವೊಂದು ವಿಚಾರಗಳು ನಡೀತವೆ. ಯಾವ ಸರ್ಕಾರದಲ್ಲಿ ಗೋಲಿಬಾರ್ ಆಗಿಲ್ಲ, ಯಾವ ಸರ್ಕಾರದಲ್ಲಿ ಏನೂ ಆಗಿಲ್ಲ, ಯಾವ ಘಟನೆ ಯಾರ್ಯಾರನ್ನು ಟೀಕೆ ಮಾಡಿಲ್ಲ. ಪ್ರತಿಯೊಂದು ಘಟನೆಯಲ್ಲೂ ಇರುತ್ತೆ, ಪ್ರತಿಯೊಂದು ಸರ್ಕಾರದಲ್ಲೂ ಇರುತ್ತೆ. ಅದನ್ನೆಲ್ಲ ಈಗ ಅಂಕಿ ಸಂಖ್ಯೆ ಮಾತಾಡ್ತಾ ಕೂತ್ಕೊಂಡ್ರೆ 3 ಗಂಟೆ ಬೇಕು ಒಬ್ಬೊಬ್ಬರಿಗೆ. ಯಾವ ಸರ್ಕಾರದಲ್ಲೂ ಘಟನಾವಳಿಗಳನ್ನು ಹಿಡ್ದಂಗಿಲ್ಲ. ಏನು ಸರ್ಕಾರ ಇವ್ರು ಹೇಳ್ತಾರೆ ಅಬಕಾರಿನಲ್ಲಿ CL7ಗಳನ್ನ ದಾಳಿ ಮಾಡಿದ್ದಾರೆ, ಕೊಟ್ಟಿದ್ದಾರೆ ಅಂತ. ಇವರು ಕಳೆದ ಸಾರಿ ಸರ್ಕಾರದಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅನ್ನೋದನ್ನು ಹೇಳಿ, ತಗೋಬರ್ಲಿ ಅಂಕಿ ಸಂಖ್ಯೆನ. ಇವ್ರ ಕಾಲದಲ್ಲಿ ಏನು ಯಾವುದೇ ರೀತಿಯಾದ ಅಬಕಾರಿ ವ್ಯವಹಾರ ಮಾಡೇ ಇಲ್ಲ, ಅಬಕಾರಿ ಲೈಸೆನ್ಸ್ಗಳು ಕೊಟ್ಟೇ ಇಲ್ಲ. ನಾವೆಲ್ಲ ಪ್ರಾಮಾಣಿಕರು ಅನ್ನೋ ರೀತಿಯಲ್ಲಿ ಬಿಂಬಿಸೋದು ಬೇಡ. ಇವರು ಎಷ್ಟು ಅಬಕಾರಿ ಲೈಸೆನ್ಸ್ ಕೊಟ್ಟಿದ್ದಾರೆ, ಏನೇನ್ ಮಾಡಿದ್ದಾರೆ ಎಲ್ಲವೂ ಈ ರಾಜ್ಯದ ಜನಕ್ಕೆ ಗೊತ್ತಿದೆ. ಈ ರಾಜ್ಯದ ಜನ ತಿಳ್ಕೊಂಡಿದ್ದಾರೆ. ಈ ರಾಜ್ಯದ ಜನಕ್ಕೆ ಪ್ರತಿಯೊಂದು ಅಂಕಿ ಅಂಶಗಳು ಇವತ್ತು ಗೊತ್ತಿದೆ. ಅದನ್ನ ಜನತೆ ತೀರ್ಮಾನ ಮಾಡ್ತಾರೆ. ಯಾರ್ಯಾರು ಬಾರಲ್ಲಿ ನಮ್ಮ ಯಾವ್ಯಾವ ಊರಲ್ಲಿ ಅಂತ ಹೇಳ್ಬೇಕಾ, ಎಷ್ಟೆಷ್ಟು ಒಂದೊಂದು ರೋಡಲ್ಲಿ ಇದ್ದು ಅಂತ ಹೇಳ್ಬೇಕಾ, ಎಷ್ಟೆಷ್ಟು ಒಂದೊಂದು ಊರಿಗೆ ಕೊಟ್ಟರೆ ಅಂತ ಹೇಳ್ಬೇಕಾ. ತೆಗಿಲೆ ಅಂಕಿ ಸಂಖ್ಯೆನ, ಬರೀ ಒಂದಲ್ಲ. ಹೌದು, ಇವತ್ತು ಆ ಒಂದು ವ್ಯವಸ್ಥೆ ಬಂದಿರೋದ್ರಿಂದ ನಡೀತಾ ಇದೆ. ಅದನ್ನ ಕೇವಲ ಕಾಂಗ್ರೆಸ್ ಸರ್ಕಾರ ಬಂದಲೇ ಜಾಸ್ತಿ ಮಾಡ್ತಾರೆ ಅಂತಕ್ಕಂಥದ್ದ ಭ್ರಮೆನ, ಆ ಒಂದು ಏನು ಆಪಾದನೆ ಇದೆ